ಬೆಂಗಳೂರಿನಲ್ಲಿ ಮಳೆಯಿಂದ ಆದಂತಹ ಸಮಸ್ಯೆಗಳು ಏನು ಅನ್ನೋದನ್ನ ಹೇಳ್ತಾ ಇದ್ವಿ. ಮಳೆಗೆ ಬೆಂಗಳೂರು ಅಕ್ಷರಶಃ ಮುಳುಗು ಹೋಗಿದೆ. ಒಂದೇ ಒಂದು ಮಳೆ ಬೆಂಗಳೂರು ಉಸ್ತುವಾರಿ ಮತ್ತು ಶಾಸಕರು ಎಲ್ಲಿ ಹೋದ್ರು ಅನ್ನೋದು ಪ್ರಶ್ನೆ. ಬ್ರ್ಯಾಂಡ್ ಬೆಂಗಳೂರು ಹೋಗಿ ಬೋಟ್ ಬೆಂಗಳೂರು ಆಯ್ತಾ? ಬೇಕಾದ್ರೆ ವಾಟರ್ ಅಡ್ವೆಂಚರಸ್ ಗೇಮ್ಸ್ನ ಆಡಿಸ್ಬೋದು ಒಂದೊಂದು ಏರಿಯಾದಲ್ಲೂ ಕೂಡ. ಗ್ರೇಟರ್ ಬೆಂಗಳೂರು ಹರಿಕಾರ ಡಿ.ಕೆ. ಶಿವಕುಮಾರ್ ಎಲ್ಲಿ ಹೋದ್ರು? ಹಾಗಾದ್ರೆ ಬೆಂಗಳೂರು ಪ್ರವಾಹದಿಂದ ತತ್ತರಿಸಿದ್ರು, ಸಾಹೇಬ್ರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಕೇಳಿದ್ರೆ ನೀವು ಮನೆ ಕಟ್ಕೊಂಡಿದ್ದೀರಾ, ನಿಮ್ದೇ ಪ್ರಾಬ್ಲಮ್ ಬಿಡ್ರಿ ಅಂತಾರೆ. ಅದಾಷ್ಟ್ಯದಲ್ಲಿ ಮಾತಾಡ್ತಾರೆ. ಮನೆ ಕಟ್ಟದವ್ರದ್ದು ಒಬ್ಬರದೇ ಪ್ರಾಬ್ಲಮ್ಮಾ? ಮನೆ ಕಟ್ಟೋದಕ್ಕೆ ಲೈಸೆನ್ಸ್ ಕೊಟ್ಟವ್ರ ಪ್ರಾಬ್ಲಮ್ ಅಲ್ವಾ? ಆಮೇಲೆ ಟೌನ್ ಪ್ಲಾನಿಂಗ್ ಕಮಿಟಿ ಅಂತ BBMPಯಲ್ಲಿ ಸಾವಿಗಿರೋದ? ಹಾಗಾದ್ರೆ ಅವ್ರದ್ದು ಇನ್ಸ್ಪೆಕ್ಷನ್ ಮಾಡಿಕೊಂಡು ಎಲ್ಲೆಲ್ಲಿ ಒತ್ತುವರಿ ಆಗಿದೆ, ಎನ್ಕ್ರೋಚ್ಮೆಂಟು ಅಥವಾ ಬಫರ್ ಝೋನು, ಓಕೆ ನೋಡ್ತಾ ಇದ್ದೀರಾ ನೀವಲ್ಲಿ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾತ್ರ ಪಾಪ ಅಲ್ಲಿ ನಿರಂತರವಾಗಿ BBMP ಆಫೀಸರ್ಸ್ಗಿಂತ ಮುಂಚೆ ಬಂದು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಶಕ್ತರ ಅಸಹಾಯಕರ ನೆರವಿಗೆ ಬರ್ತಾ ಇದ್ದಾರೆ. ಒಂದು ಕುಟುಂಬನೇ ಅಲ್ಲಿ ಶಿಫ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಬಿಕಾಸ್ ನಡ್ಕೊಂಡು ಬರೋದಕ್ಕಾಗಲ್ಲ ಅಲ್ಲಿ. ಇನ್ನು ಹೆಂಗೆ ಬರಬೇಕು ಅವರು? ಅವ್ರಿಗೆ ನೋಡ್ಕೊಳ್ಬೇಕು, ಅವ್ರ ರಿಲೇಟಿವ್ಸ್ ಮನೆಗೆ ಹೋಗಬೇಕು ಅಥವಾ ಫ್ರೆಂಡ್ಸ್ ಹತ್ರ ಕೇಳಬೇಕು. ಅದೆಷ್ಟು ಮುಜುಗರದ ಸನ್ನಿವೇಶ ಅಂತ ಅನುಭವಿಸಿದವ್ರಿಗೆ ಗೊತ್ತಿರುತ್ತಷ್ಟೆ. ವಯಸ್ಸಾದವರು ಎಲ್ಲರದ್ದು ಕೂಡ ಇದೇ ಸಿಚುವೇಶನ್ ನಮಗೆ ಕಾಣಿಸ್ತಾ ಇರೋದು. ಪ್ರತಿಯೊಬ್ಬರನ್ನ ಕೂಡ ದೊಡ್ಡ ದೊಡ್ಡ ಏರಿಯಾಗಳಿಂದ ಹಿಂಗೆ ರೆಸ್ಕ್ಯೂ ಮಾಡ್ತಾ ಇದ್ದಾರೆ. ಇದು ಬೆಂಗಳೂರಿನ ಮಾನ ಹರಾಜು ಹಾಕ್ದಂಗಲ್ವಾ? ಈ ಕಾಂಗ್ರೆಸ್ ನಾಯಕರು BJP ಸರ್ಕಾರದ ಅವಧಿಯಲ್ಲಿ ಈ ಥರದ ಬೋಟಲ್ಲಿ ಹೋಗಿದ್ದು. ನಮಗೆ ಅಧಿಕಾರ ಕೊಡಿ, ನಾವು ಬ್ರ್ಯಾಂಡ್ ಬೆಂಗಳೂರನ್ನು ಮಾಡ್ತೀವಿ, ಬೋಟ್ ಸಮಸ್ಯೆ ಬರದೇ ಇರೋ ರೀತಿ ಮಾಡ್ತೀವಿ ಅಂತ. ಈಗ ನಾವು ಅವ್ರನ್ನ ಕೇಳಬೇಕು, ಒಂದು ಸಬ್ಸಿಡಿ ಕೊಟ್ಟು ಬೋಟ್ ಭಾಗ್ಯನೂ ಕೊಟ್ಬಿಡಿ, ಎಲ್ಲರ ಮನೇಲೂ ಕೂಡ ನಾವು ಅದನ್ನು ಇಟ್ಟಿರ್ತೀವಿ. ಆಮೇಲೆ ಪಾಕಿಸ್ತಾನದವ್ರು ಹೇಳ್ತಾ ಇದ್ರಲ್ಲ, ಬೆಂಗಳೂರಲ್ಲಿ ಬಂದರಿದೆ ಅದಕ್ಕೆ ಹೊಡೆದ್ವಿ ಅಂತ. ಅವ್ರ ಡ್ರೀಮ್ನ ರಿಯಾಲಿಟಿ ಮಾಡ್ದಂಗಿದೆ ಇಲ್ಲಿ. ಜಲಪ್ರವಾಹ ಕಾರಣ ಏನು? ಮಳೆಗಾಲಕ್ಕೆ ಬೇಕಾದ ಸಿದ್ಧತೆಯನ್ನು ಅಧಿಕಾರಿಗಳು ಮಾಡ್ಕೊಂಡಿಲ್ಲ. ಜನವರಿಯಿಂದ ಟೈಮ್ ಸಿಗುತ್ತೆ ಅವ್ರಿಗೆ. ಬೆಂಗಳೂರಿನ ರಾಜ ಕಾಲುವೆಗಳ ಹೂಳನ್ನು ಎತ್ತೇ ಇಲ್ಲ. ಇದಕ್ಕೆ ದುಡ್ಡು ಮಾತ್ರ ರಿಲೀಸ್ ಆಗಿದೆ, ನೆನಪಿರಲಿ ನಿಮಗೆ. ಮಳೆ ನೀರು ಸರಾಗವಾಗಿ ಹರಿಯೋದಕ್ಕೆ ಕಾಲುವೆಗಳೇ ಇಲ್ಲ. ಇದ್ದಿದ್ದೆಲ್ಲವನ್ನ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರೆ. ಜಲಮಂಡಳಿ KPTCL ಪದೇ ಪದೇ ರಸ್ತೆಗಳನ್ನು ಅಗೆದು ಅಧ್ವಾನ ಮಾಡಿರೋದು. ಯಾರ ನಡುವೆ ಬೇಕಾದ್ರೆ ಸಮನ್ವಯತೆ ಸೃಷ್ಟಿ ಮಾಡ್ಬೋದು, ಇವ್ರ ನಡುವೆ ಆಗಲ್ಲ. ವಿಳಂಬ ಮೆಟ್ರೋ ಕಾಮಗಾರಿಗಳು, ಅರೆಬರೆ ಕಾಮಗಾರಿಗಳು ವರ್ಷ ಪೂರ್ತಿ ಆಯಿತು ಗುಂಡಿ ತೆಗೆದು, ಇನ್ನೂ ಮುಚ್ಚಿಲ್ಲ. BMRCLನ ಕಾಮಗಾರಿ ವೇಳೆ ಅಲ್ಲಿ ಬೇಕಾದಂಗೆ ರಸ್ತೆಯನ್ನು ಕಿತ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪವಿತ್ರ, ತಾವೀಗ ಎಲ್ಲಿದ್ದೀರಿ? ಅಲ್ಲಿ ಯಾವ ರೀತಿ ಸಮಸ್ಯೆಯನ್ನ ಜನಸಾಮಾನ್ಯರು ಎದುರಿಸ್ತಾ ಇದ್ದಾರೆ? ಆಮೇಲೆ ಪ್ರತಿ ವರ್ಷ ಇದೇ ಗೋಳು, ಅದೇ ರಾಗ, ಅದೇ ಹಾಡು, ಇದು ಬದಲಾಗೋದೇ ಇಲ್ಲ ಅಂತ? ಮಮತಾ, ಈಗ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಬೆಂಗಳೂರಿಗೆ ದುಸ್ವಪ್ನ ಇದ್ದಂಗೆ. ಮಳೆ ಬಂತು ಅಂದ್ರೆ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ಗೊತ್ತಾಗುತ್ತೆ. ಅದರಲ್ಲೂ ಕೂಡ ನಿನ್ನೆ ಬಂದಿರುವಂತದ್ದು ಭಾರಿ ಮಳೆ, ದಾಖಲೆಯ ಮಳೆ. ಆದ್ರೆ ಈ ಬೆಂಗಳೂರಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಸಣ್ಣ ಮಳೆ ಬಂದರೂ ಕೂಡ ತಡೆದುಕೊಳ್ಳುವಂತಹ ಶಕ್ತಿ ಬೆಂಗಳೂರಿಗೆ ಇಲ್ಲವೇ ಇಲ್ಲ. ಯಾಕಂದ್ರೆ ಅಷ್ಟೊಂದು ಅಧ್ವಾನವಾಗಿದೆ ಬೆಂಗಳೂರಿನ ಪರಿಸ್ಥಿತಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಇವರು ಒಂದೇ ಒಂದು ಕಡೆಯಲ್ಲಿ ರಾಜಕಾಲುವೆನ ಕ್ಲೀನೇ ಮಾಡಿಲ್ಲ. ಯಾವ ರಾಜಕಾಲುವೆನ ಕೂಡ ಹೂಳೆತ್ತುವಂತಹ ಕೆಲಸವನ್ನ ಮಾಡಿಲ್ಲ. ಅದರ ಜೊತೆಗೆ ಈಗಿರುವಂತಹ ಸ್ಮಾರ್ಟ್ ಸಿಟಿ ಕಾಮಗಾರಿಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಮಳೆ ನೀರು ಹೋಗೋದಕ್ಕೆ ಜಾಗವೇ ಇಲ್ಲ, ಅದು ರಸ್ತೆಯಲ್ಲಿ ನೇರವಾಗಿ ಹರಿದು ಹೋಗ್ಬೇಕು. ಡಿ.ಕೆ. ಶಿವಕುಮಾರ್ ಅವರು ಕೇಳಿದ್ರೆ ಹೇಳ್ತಾರೆ, ಮನೆಯನ್ನ ಸರಿಯಾಗಿ ಕಟ್ಕೊಳ್ಳಿ ಅಂತ ಹೇಳ್ತಾರೆ. ಮೊನ್ನೆ ಮಾಡಿರುವಂತಹ CCB ಕಚೇರಿಯೇ ಮುಳುಗಡೆಯಾಗಿದೆ. ಅಲ್ಲಿ ಲಕ್ಷ ರೂಪಾಯಿ ಬಾಡಿಗೆಯನ್ನ ಕಟ್ತಾರೆ, ಆ ಕಚೇರಿಗಳು ಕೂಡ ಮುಳುಗಡೆಯಾಗಿದೆ. ಅದಕ್ಕೇನ್ ಹೇಳ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಬೆಂಗಳೂರಿನ ರಸ್ತೆಗಳ ಬಹುತೇಕ ರಸ್ತೆಗಳನ್ನ ಅಗೆದು ಹಾಕಿದ್ದಾರೆ. ಯಾರು ಕೂಡ ಡ್ರೈನೇಜ್, ಈಗ BMRCL ಅವ್ರ ಸಮಸ್ಯೆ ಏನು ಅಂದ್ರೆ, ಯಾವುದೋ ಒಂದು ಡ್ರೈನೇಜ್ ಹೋಗ್ತಾ ಇರುತ್ತೆ, ಅದನ್ನ ಕೂಡ ಕಟ್ ಮಾಡಿರ್ತಾರೆ. ಇನ್ನೊಂದು ಕಡೆ KPTCL ಅವ್ರ ಕಾಮಗಾರಿ ನಡೆಯುತ್ತೆ, ಅವರು ಕೂಡ ಒಂದು ಪೈಪ್ ಲೈನ್ ಅನ್ನ ಕಟ್ ಮಾಡ್ತಾರೆ. ಸೊ ಹೀಗಾಗಿ ಬೆಂಗಳೂರು ಕಂಪ್ಲೀಟ್ ಆಗಿ ಅಧ್ವಾನ ಆಗೋಗಿದೆ. ಇಷ್ಟಾದ್ರೂ ಕೂಡ ಬೆಂಗಳೂರಿನ ಜನ ಪರದಾಟವನ್ನ ಪಟ್ಟರೂ ಕೂಡ ಇದುವರೆಗಾಗ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರದ ಎಲ್ಲರೂ ಕೂಡ ಸಾಧನಾ ಸಮಾವೇಶದಲ್ಲಿ ಬ್ಯುಸಿ ಆಗಿದ್ದಾರೆ. ಇನ್ನೊಂದು ಕಡೆಗೆ ಶಾಸಕರುಗಳು ಕೂಡ ಬೆಂಗಳೂರಿನ ದಶ ದಿಕ್ಕುಗಳಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಈಗಾಗಲೇ 244 ಪ್ರದೇಶವನ್ನ ಸೂಕ್ಷ್ಮ ಪ್ರದೇಶ ಅಂತ ಅದನ್ನ ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ಇದುವರೆಗೂ ಕೂಡ ಅದನ್ನ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡಿಲ್ಲ. ಅಲ್ಲಿ ಮಳೆಯನ್ನ ತಡೆಯೋದಕ್ಕೆ ಪೂರ್ವ ಸಿದ್ಧತೆಯನ್ನ ಯಾವುದೂ ಕೂಡ ಮಾಡಿಲ್ಲ. ಸೊ ಹೀಗಾಗಿಯೇ ಪ್ರತಿ ಬಾರಿ ಮುಳುಗಡೆ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಪವಿತ್ರ ತಮ್ಮ ಮಾಹಿತಿಗಾಗಿ. ಈಗ ಬೊಮ್ಮಸಂದ್ರದಿಂದ ರಘು ಅನ್ನೋರು ಕಾಲ್ ಮಾಡಿದ್ದಾರೆ. ರಘು ಅವರೇ ನಮಸ್ಕಾರ. ಹೇಗಿದೆ ನಿಮ್ಮ ಏರಿಯಾದ ಪರಿಸ್ಥಿತಿ? ಪರವಾಗಿಲ್ಲ ಮೇಡಮ್, ಈ ಕಡೆ ಎಲ್ಲ ಅಷ್ಟೊಂದೇ ಮಳೆ ಇಲ್ಲ. ಬಟ್ ಮಳೆ ಬಂದು ಅಷ್ಟೊಂದು ನಾವು ನ್ಯೂಸ್ ನೋಡಿ ನಾವು ಕ್ಯಾಬ್ ಡ್ರೈವರು, ಸೊ ನಾವು ಕೂಡ ಹೋಗಿಲ್ಲ, ಡ್ಯೂಟಿಗೂ ಹೋಗಿಲ್ಲ ಇವತ್ತು.
ಹ್ಮ್ 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 ಒಂದ್ ಮಳೆಗೆ ಹಿಂಗಾದ್ರೆ ಹೆಂಗೆ ಅಂತ ಬೆಂಗಳೂರಿನ ಪರಿಸ್ಥಿತಿ ರಘುವರೆ? ತುಂಬಾ ಕಷ್ಟ ಮೇಡಮ್, ತುಂಬಾ ಕಷ್ಟ. ಈ ತರ ಆದ್ರೆ ನಾವು ಕ್ಯಾಬ್ ಡ್ರೈವರ್ ಮೇಡಮ್, ನಾವು ಈ ತರ ಡೈಲಿ ಡ್ಯೂಟಿಗೆ ಹೋಗಿ ಈ ತರ ಮಾಡ್ಕೊಂಡು ಇದೀವಿ ನಾವು. ಹ್ಮ್ ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಬೊಮ್ಮಸಂದ್ರದಿಂದ ರಘು ಅವ್ರು ಹೇಳ್ತಾರು, ನಾನು ಕೆಲಸಕ್ಕೆ ಹೋಗಿಲ್ಲ, ಕಾರ್ಯತ್ತಕ್ಕೆ ಭಯ ಆಗ್ತಿದೆ ಅಂತ. ಯಾಕಂದರೆ ಯಾರಿಗೆ ಬೇಕು, ಮೊದಲೇ EMI ಹಾಕಿಸ್ಕೊಂಡಿರ್ತಾರೆ ಕಾರ್ನ, ಏನೋ ಒಂದು ತುತ್ತಿನ ಚೀಲ ತುಂಬಿಸ್ಕೊಳ್ಳೋಣ ಅಂತ. ಇದು ಯಾವುದೋ ಏರಿಯಾಗೆ ಹೋಗಿ ಇನ್ನೇನೋ ಪಜಿತಿಯಾಗಿ 100 ರೂಪಾಯಿ ದುಡಿಯೋಕೆ ಹೋಗಿ 1000 ರೂಪಾಯಿ ಖರ್ಚು ಮಾಡೋದಕ್ಕೆ ನಾನಂತೂ ರೆಡಿ ಇಲ್ಲ ಅಂತ ಅವರು ಹೇಳ್ತಾ ಇದ್ರು. ಯಾವುದು ಕೂಡ ಶಾಶ್ವತ ಪರಿಹಾರ ಸಿಗ್ತಾ ಇಲ್ಲ ಅನ್ನುವಂಥದ್ದು ವಾಹನ ಸವಾರರ ಆಕ್ರೋಶ ಕೂಡ ಹೌದು. ಒಬ್ರಿದ್ದಾರೆ, ಮಾತನಾಡಿಸ್ತೇನೆ. ಸರ್ ಹೇಳಿ, ಏನು ಹೇಳ್ತೀರಿ ಈ ಥರದ್ದು ರೋಡು? सर हिंदी सर कन्नड़ा बरल आप क्या समझते हैं रोड को? सर ये रोड कभी बनने वाला नहीं, अब जब भी देखो हमेशा बारिश में भर जाता है सर। अब इसको क्या कर सकते हैं, बारिश ही है ऐसा, हमेशा ये जगह पे पूरा पानी भरा रहता है। ಸರ್ ಏನು ಹೇಳ್ತೀರಿ? ಚಿನ್ನದಂಥ ರಸ್ತೆಗಳು, ಬನ್ನಿ ಸರ್, ಹಾಗೆ ಚಿನ್ನದಂಥ ರಸ್ತೆಗಳಿದ್ದಾವೆ ಸರ್, ಏನು ಹೇಳ್ತೀರಿ? ಸರ್ ನಮ್ಗೆ ವರ್ಷ ಇದೇ ಆಗೋಯ್ತು, ನಮ್ಗೆ ಇದೇ ಪ್ರಾಬ್ಲಮ್ ಏನೇ. ಯಾವ ವರ್ಷ ತೊಗೊಂಡ್ರು ಪೂರ್ತಿ ನಮಗೆ ಕಂಪ್ಲೀಟು ಈ ರೀತಿ ಹೆಂಗೆ ರೋಡ್ ಜಲಾವೃತ ಆಗಿರುತ್ತೋ ಅದೇ ರೀತಿ ಆಗಿರುತ್ತೆ. ಬಂದು ಆಗಾಗ ಸರಿ ಮಾಡ್ತಾರೆ, ಬಟ್ ಆದರೆ ನಮಗೆ ಇದ್ರ ಪ್ರಾಬ್ಲಮ್ ಮಾತ್ರ ನಮಗೆ ವರ್ಷ ತಪ್ಪಿದ್ದಲ್ಲ. ನಮ್ಗೆ ಯಾವಾಗಲೂ ನಮಗೆ ರೋಡಲ್ಲಿ ಏನು ನೀರಲ್ಲಿ ನಾವು ಮೀನು ಹೆಂಗೆ ನೀರಲ್ಲಿ ತೇಲಾಡುತ್ತೋ ಆ ಥರ ನಾವು ತೇಲಾಡ್ತಾ ಇರಬೇಕಾಗತ್ತೆ. ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅಂತೆಲ್ಲ ಹೇಳ್ತಾರೆ ಸರ್. ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರೆಲ್ಲ ನೀರಲ್ಲಿ ಜಲಾವೃತ ಆಗಿದೆ ಅಷ್ಟೇ. ನೀರಲ್ಲಿ ಜಲಾವೃತ ಆಗಿರೋದಕ್ಕೆ ಇದು ಗ್ರೇಟ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅಷ್ಟೇ. ಯಾರಾದರೂ ಬರ್ತಾರಾ ಸರ್ ಈ ನೀರು ತೆರೋ ಕಾರ್ಯಾಚರಣೆ ಮಾಡಲಿಕ್ಕೆ ಪಾಲಿಕೆ ಅವರು? ಸರ್ ಲಾಸ್ಟ್ ಇಯರ್ ಎಲ್ಲ ಬಂದಿದ್ರು, ಈ ವರ್ಷ ಇನ್ನೂ ಯಾರು ಕಾಣೆ. ಬಂದು ಸ್ವಲ್ಪ ನೀರನ್ನ ಕಮ್ಮಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ನೀರೆಲ್ಲ ಇದ್ರದ್ದು ಪಂಪ್ ಮಾಡಿ ಇದ್ರದ್ದು ದೊಡ್ಡ ಮೋರಿಗೆ ಬಿಟ್ಕೊಟ್ರೆ ಚೆನ್ನಾಗಿರುತ್ತೆ. ನಮ್ಮ ಇದ್ರದ್ದು ಗಾಡಿ ಸವಾರಿಗಳಿಗೆಲ್ಲ ಚೆನ್ನಾಗಿರುತ್ತೆ. ಒಂದು ದೃಶ್ಯವನ್ನು ತೋರಿಸ್ತೀನಿ. ಈಗ ಆಂಬುಲೆನ್ಸ್ ಬರ್ತಾ ಇದೆ, ಆಂಬುಲೆನ್ಸ್ ಬರೋದಕ್ಕೂ ಕೂಡ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಸ್ಲೋ ಮೂವಿಂಗು, ಒಂಚೂರು ಅಂದರೆ ನಿಂತ್ಕೊಂಡ್ರು ಕೂಡ ಮತ್ತೆ ಇದೇ ನೀರಲ್ಲೇ ನಿಲ್ಲುವಂತಹ ಸ್ಥಿತಿ. ಅದು ಕೂಡ ಇದು ಮಕ್ಕಳಿಗೆ ಸಂಬಂಧಪಟ್ಟಂಥ ಆಂಬುಲೆನ್ಸ್ ಇದು. ಸೊ ಸಣ್ಣ ಪುಟ್ಟ ಮಕ್ಕಳನ್ನ ಈಗ ಹಾಸ್ಪಿಟಲ್ಗಳಿಗೆ ಶಿಫ್ಟ್ ಮಾಡುವಂಥದ್ದು ಅಥವಾ ಬೇರೆ ಭಾಗಗಳಿಗೆ ಹೋಗುವಂಥದ್ದು ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಸೊ ಆಂಬುಲೆನ್ಸ್ಗಳ ಸಂಚಾರಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ವೆಹಿಕಲ್ಸ್ಗಳು, ಈಗ ನೋಡಿ BMTC ಒಂದು ಬಸ್ ಬರ್ತಾ ಇದೆ, ಅದರ ಮುಂಭಾಗದಲ್ಲಿ ಒಂದು 2 ವೀಲರ್ ಇದೆ. 2 ವೀಲರ್ನ ಆ ವೀಲ್ಗಳು ಕಂಪ್ಲೀಟ್ ಆಗಿ ಮುಳುಗು ಹೋಗಿದೆ. ಅದರ ಹಿಂದೆ BMTC ಬಸ್ ಕೂಡ ಇದೆ. BMTC ಬಸ್ನ ಒಳಭಾಗದಲ್ಲಿ ಕೂಡ ಈಗ ನೀರು ಹೋಗ್ತಾ ಇದೆ. ನೀರು ಏನು ಎಂಟ್ರೆನ್ಸ್ ಭಾಗ ಇದೆಯಲ್ಲ, ಡೋರ್ ಹತ್ತುವಂಥ ಜಾಗ, ಅದು ಒಳಭಾಗಕ್ಕೆ ಕೂಡ ನೀರು ಹೋಗ್ತಾ ಇದೆ. ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಳ್ತಾ ಇದೆ. ಹೀಗೆ ಪ್ರತಿ ಬಾರಿ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯ ಅವಾಂತರಗಳು, ಈ ರೀತಿಯ ಅಧ್ವಾನಗಳು ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಜನರಿಗೂ ಕೂಡ ರೋಸಿ ಹೋಗಿದ್ದಾರೆ. ಇದು ನೋಡಿ, BMTC ಜೊತೆಗೆ ಅದರ ಹಿಂದೆ ಬರುವಂತಹ ಸಾಕಷ್ಟು ವೆಹಿಕಲ್ಸ್ಗಳಿಗೂ ಕೂಡ ಇಂತಹದ್ದೇ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈವರೆಗೂ ಕೂಡ ಪಾಲಿಕೆ ಅಧಿಕಾರಿಗಳು ಈ ಭಾಗಕ್ಕೆ ಬಂದಿಲ್ಲ, ನೀರನ್ನು ತೆರವು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿಲ್ಲ ಅನ್ನುವಂತಹ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಂಜು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.